ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬೆದರೆ ಕಾವಲು ಗ್ರಾಮದಲ್ಲಿ ತಾಯಿ ಮಗಳ ಅಟ್ಟಹಾಸ. ಬೆಳೆ ಹಾಳು ಮಾಡುತ್ತಿದ್ದ ಎಮ್ಮೆ ಕಟ್ಟಿ ಹಾಕಿದ್ದಕ್ಕೆ ಮಚ್ಚನಿಂದ ಹಲ್ಲೆ. ಆಸ್ಪತ್ರೆ ಪಾಲಾದ ದಂಪತಿ. ಕಳ್ಳತನ ಮಾಡಲು ಯತ್ನಿಸಿ ವಿಫಲ. ಬೈಕ್ಗೆ ಬೆಂಕಿ ಹಚ್ಚಿ ಕಳ್ಳರು ಪರಾರಿ. ಬೇಲೂರು ತಾಲೂಕಿನಲ್ಲಿ ಘಟನೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ ಡಿಸಿ ಭೇಟಿ. ರಜಾ ದಿನಗಳಲ್ಲೂ ಗ್ರಂಥಾಲಯ ತೆರೆಯಲು ಸೂಚನೆ. ಶುಂಠಿ ತೋಟಕ್ಕೆ ನುಗ್ಗಿದ್ದ ಎಮ್ಮೆಯನ್ನು ಹಿಡಿದು ಕಟ್ಟಿದ್ದಕ್ಕೆ ತಾಯಿ ಮಗಳು ಸೇರಿ ಕೂಲಿ ಕಾರ್ಮಿಕ ದಂಪತಿ ಮೇಲೆ ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಬಿದರೆಕಾವಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿಗಳಾದ ಯಶೋದಮ್ಮ ಮತ್ತು ಆಕೆಯ ಮಗಳು ತೇಜಸ್ವಿನಿ ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದು, ವೆಂಕಟಸ್ವಾಮಿ ಮತ್ತು ಅವರ ಪತ್ನಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆದರೆಕಾವಲು ಗ್ರಾಮದ ವೆಂಕಟಸ್ವಾಮಿ ಅವರು ತಮ್ಮ ಶುಂಠಿ ತೋಟದಲ್ಲಿ ನೀರು ಹಾಯಿಸುತ್ತಿದ್ದಾಗ ಯಶೋದಮ್ಮ ಎಂಬುವರಿಗೆ ಸೇರಿದ ಎಮ್ಮೆ ತೋಟದೊಳಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡುತ್ತಿತ್ತು. ಇದನ್ನು ಗಮನಿಸಿದ ವೆಂಕಟಸ್ವಾಮಿ ಎಮ್ಮೆಯನ್ನು ಹಿಡಿದು ಪಕ್ಕಕ್ಕೆ ಕಟ್ಟಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಯಶೋದಮ್ಮ ಹಾಗೂ ಆಕೆಯ ಮಗಳು ತೇಜಸ್ವಿನಿ, ನನ್ನ ಎಮ್ಮೆಯನ್ನು ಕಟ್ಟಲು ನೀನ್ಯಾರು ಎಂದು ಜಗಳ ತೆಗೆದು ವೆಂಕಟಸ್ವಾಮಿಯವರ ಮೇಲೆ ಹಿಂಬದಿಯಿಂದ ಮಚ್ಚಿನಿಂದ ಏಕಾಏಕಿ ಭೀಕರವಾಗಿ ದಾಳಿ ನಡೆಸಿದ್ದಾರೆ. ಗಂಡನನ್ನು ಉಳಿಸಲು ಬಂದ ಪತ್ನಿಯ ಮೇಲೆಯೂ ಆರೋಪಿಗಳು ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ದಾಳಿಯ ತೀವ್ರತೆಗೆ ವೆಂಕಟಸ್ವಾಮಿಯವರ ಎದೆ ಹಾಗೂ ಪತ್ನಿಯ ಕಾಲಿಗೆ ಆಳವಾದ ಗಾಯಗಳಾಗಿದ್ದು, ಆಸ್ಪತ್ರೆಯಲ್ಲಿ ಹೊಲಿಗೆ ಹಾಕಲಾಗಿದೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂತ್ರಸ್ತ ವೆಂಕಟಸ್ವಾಮಿ ಅವರು, ನಾವು ಕೂಲಿ ಕೆಲಸ ಮಾಡಿಕೊಂಡು ಬದುಕುವವರು. ಆಕೆ ಸದಾ ನಮಗೆ ಒಡ್ಡರು ಎಂದು ನಿಂದಿಸುತ್ತಾಳೆ. ಈ ಹಿಂದೆಯೂ ಒಮ್ಮೆ ನಮ್ಮ ಮೇಲೆ ಖಾರದ ಪುಡಿ ಹಾಕಿ ಜಗಳ ಮಾಡಿದ್ಲು. ತೋಟದಲ್ಲಿ ಕಳೆ ಕೀಳುವವರು, ಮಣ್ಣು ಹಾಕುವವರು ಸೇರಿದಂತೆ ಯಾರು ಕೆಲಸಕ್ಕೆ ಬಂದರೂ ಸಾಯಿಸುತ್ತೇನೆ, ಕಡಿಯುತ್ತೇನೆಂದು ಬೆದರಿಕೆ ಹಾಕುತ್ತಾಳೆ. ಇಡೀ ಊರೇ ಆಕೆಗೆ ಹೆದರುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದು, ಪ್ರಸ್ತುತ ಗಾಯಾಳು ದಂಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕೊಲೆ ಯತ್ನ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕಠಿಣ ಎಫ್ಐಆರ್ ದಾಖಲಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ವೆಂಕಟಸ್ವಾಮಿ, ಬಿದರೆಕಾವಲು. ನಾನು ಅಲ್ಲಿ ಶುಂಠಿ ಹತ್ರ ನೀರು ಹೊಡಿತಿದ್ದೆ. ಎಮ್ಮೆ ಬಿಟ್ಟಿದ್ರೆ ಎಮ್ಮೆ ಹಿಡಿದು ಕಟ್ಟಾಕಿದ್ದಕ್ಕೆ ಹಿಂದ್ಗಡೆಯಿಂದ ಬಂದು ಮಚ್ಚಲ್ಲಿ ಹೊಡೆದಿದ್ದ ಎಮ್ಮ ಯಶೋದಮ್ಮ ಮತ್ತು ಯಶೋದಮ್ಮನ ಮಗಳು ತೇಜಸ್ವಿನಿ. ಏನು ವಿಷಯಕ್ಕೆ? ಎಮ್ಮೆ ಕಟ್ಟಿದ್ದೀನಿ ಅಂತ, ಎಮ್ಮೆ ಕಟ್ಟಿದೀಯ, ನನ್ನ ಎಮ್ಮೆ ಕಟ್ಟಿದೀಯ ಅಂತ ಬಂದು ಹಿಂದ್ಗಡೆಯಿಂದ ಬಂದು ಮಚ್ಚಲ್ಲಿ ಹೊಡೆದಿದ್ದು ಯಶೋದಮ್ಮ ಮತ್ತು ಯಶೋದಮ್ಮನ ಮಗಳು ತೇಜಸ್ವಿನಿ. ನನಗೂ ನನ್ನ ಮಿಸ್ಸಸ್ಗೂ ಇಬ್ಬರಿಗೂ ತುಂಬ ಗಾಯಗಳು ಆಗಿದ್ದಾವೆ ಜಾಸ್ತಿ. ಆ ಅಮ್ಮ ಫಸ್ಟ್ ಒಂದು ಸರಿ ನನಗೆ ಖಾರದ ಪುಡಿ ಹಾಕಿ ಆವಾಗ ಒಂದು ಸರಿ ಇದೇ ಥರ ಮಾಡಿದ್ಲು. ಎಲ್ಲ ಸುಮ್ಮನೆ ನೀವು ಒಡ್ರು, ನೀವು ತಿನ್ನೋಕೆ ಅನ್ನ ಇಲ್ದಲೇ ಬಂತೀರ, ಬರೀ ಕೆಟ್ಟ ರೀತಿಯೇ ಮಾತಾಡೋದು. ಆ ಇಡೀ ಊರೇ ಹೆದರುತ್ತೆ ಅವಳಮ್ಮಗೆ. ಅಂಥ ಕೆಟ್ಟ ಲೋಫರ್ ಅವಳು. ಎಲ್ಲ ಕೆಲಸ ಮಾಡೋರು ಬಂದವ್ರಿಗೆಲ್ಲ ಇದೇ ಹಿಂಸೆ ಕೊಡೋದು. ಇದು ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, 3-4 ಸರಿ ಕೆಲಸ ಮಾಡೋರಿಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾಳೆ ಇವಳು. ಸುಮ್ಮನೆ ನಾವು ನೀರು ಹೊಡಿಯೋಂಗೂ ಇಲ್ಲ, ಆ ಕಡೆ ಕಾಲು ಇಡೋಂಗಿಲ್ಲ. ಬಂದರೆ ಸಾಯಿಸ್ತೀನಿ, ಕಡಿತೀನಿ, ಕೊಚ್ತೀನಿ. ಯಾರು ಬಂದ್ರೂ ಒಂದು ಕೆಲಸದವ್ರೂ ಅದೇ ಥರ, ಕಳೆ ಕೀಳೋರ್ನು ಅದೇ ಥರ, ಮಣ್ಣು ಹಾಕೋರ್ನು ಅದೇ ಥರ ಮಾಡೋದು ಇವಳು. ಇವಳಿಂದ ತುಂಬ ಹಿಂಸೆ ಪಟ್ಕೊಂಡು ಅಲ್ಲಿ ಶುಂಠಿ ಬೆಳೆಯೋಂಗಾಗಿದೆ ನಾವು. ಏನಂದರೆ ನಾವು ಏನೇ ಕೆಲಸ ಮಾಡೋಕೆ ಹೋದ್ರೂ ನಾವೊಂದು ಕೂಲಿ ಕಾರ್ಮಿಕರು, ಅದರಲ್ಲಿ ಬೇರೆ ಜಾತಿ ನಿಂದನೆ ಬೇರೆ ಮಾಡೋದವಳು. ಒಡ್ರು ನೀವು ಇವತ್ತು ಇನ್ನು 2 ದಿನ ನೋಡ್ತೀನಿ, ಮತ್ತೆ ಬಂದರೆ ನಿನ್ನ ಕಡೆ ತಿನ್ಕೊಣ ಅಂತ ಹೇಳ್ತಾಳೆ, ಎದುರಿಸ್ತಾಳೆ. ನಮ್ಮ ಮನೆಯವ್ರಿಗೂ ತುಂಬ ಏಟಾಗಿದೆ, ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಬೇಲೂರು ಪಟ್ಟಣದ ಹೊಳೆಬೀದಿ ನರಸೇಗೌಡರ ಕಾಂಪೌಂಡ್ ಹತ್ತಿರ ಇರುವ ಯೂರೋಕಿಡ್ ಹತ್ತಿರದ ನಿವಾಸಿ ಚಂದ್ರಶೇಖರ್ ಅವರಿಗೆ ಸೇರಿದ ಬೈಕ್ಗಳನ್ನು ಮನೆ ಮುಂದೆ ನಿಲ್ಲಿಸಲಾಗಿತ್ತು. ರಾತ್ರಿ ಸುಮಾರು 11:30 ವೇಳೆಗೆ ಕಳ್ಳರು 2 ಬೈಕ್ಗಳನ್ನು ಕಳ್ಳತನ ಮಾಡಲು ಯತ್ನಿಸಿ ಒಂದು ಬೈಕ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿ ಪರಾರಿಯಾಗಿದ್ದಾರೆ. ಕಳ್ಳರು 2 ಬೈಕ್ಗಳನ್ನು ತಳ್ಳಿಕೊಂಡು ಹೋಗಿರುವುದಾಗಿ ಹೇಳಲಾಗುತ್ತಿದ್ದು, ಸ್ವಲ್ಪ ದೂರ ಕೊಂಡೊಯ್ದು ಬಳಿಕ ಒಂದು ಬೈಕ್ ಸ್ಟಾರ್ಟ್ ಆಗದೆ ಸಮಸ್ಯೆ ಉಂಟಾಗಿದೆ ಎನ್ನಲಾಗಿದೆ. ಇದರಿಂದ ಆತಂಕಗೊಂಡ ಕಳ್ಳರು ಒಂದು ಬೈಕ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿ ಮತ್ತೊಂದು ಬೈಕ್ ಅನ್ನು ಸ್ಥಳದಲ್ಲೇ ಬಿಟ್ಟು ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಗಮನಕ್ಕೆ ಬಂದ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುಟ್ಟು ಕರಕಲಾಗಿರುವ ಬೈಕ್ ಪ್ರಕರಣದ ಕುರಿತು ತನಿಖೆ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೈಕ್ ಮಾಲೀಕ ಚಂದ್ರು ಮಾತನಾಡಿ, ಬೇಲೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ರಾತ್ರಿ ವೇಳೆ ಮನೆ ಮುಂದೆ ವಾಹನ ನಿಲ್ಲಿಸಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ರಾತ್ರಿ ವೇಳೆಯಲ್ಲಿ ಪೊಲೀಸರು ಗಸ್ತು ತಿರುಗಬೇಕು, ಆಗ ಕಳ್ಳತನವಾಗುವುದು ತಪ್ಪುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಕಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ನಾನು ಒಳೆಬೀದಿ ನರಸೇಗೌಡ ಕಾಂಪೌಂಡಲ್ಲಿ ಯೂರೋ ಕಿಡ್ಸ್ ಎದುರುಗಡೆ ವಾಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ರಾತ್ರಿ ಗಾಡಿ ಮನೆ ಮುಂದೆ ನಿಲ್ಲಿಸಿದ್ದು ತಗೊಬಂದು ಸುಟ್ಟಾಕಿದ್ದಾರೆ. ಇದು ವಿಷ್ಣು ಗಾರ್ಡನ್ಸ್ ಬ್ರಿಡ್ಜ್ ಮೇಲೆ. ಬೆಳಗ್ಗೆ ಬಂದು ಆರಿಫ್ ಅವರು ಹೇಳಿದ ಮೇಲೆ ಅದು ನಮಗೆ ಮಾಹಿತಿ ಗೊತ್ತಾಯಿತು. ಪೊಲೀಸವ್ರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಒಂದು ಪ್ಯಾಷನ್ ಪ್ರೋ ಬೈಕು, ಒಂದು 20,000 ಘಟನೆ ವೇಳೆ ಆರಿಫ್, ನಾಗರಾಜು ಸೇರಿದಂತೆ ಸ್ಥಳೀಯ ನಿವಾಸಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ನಗರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಸನ ಜಿಲ್ಲಾಧಿಕಾರಿಗಳು ನಗರ ಕೇಂದ್ರ ಗ್ರಂಥಾಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಿ ಗ್ರಂಥಾಲಯದ ಅಭಿವೃದ್ಧಿಗೆ ಪ್ರಮುಖ ನಿರ್ದೇಶನಗಳನ್ನು ನೀಡಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಯಲ್ಲಿ ತೊಡಗಿದ್ದು, ವಿದ್ಯಾರ್ಥಿಗಳಿಗೆ ಓದಲು ಹೆಚ್ಚಿನ ಸಮಯಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ರಜಾ ದಿನಗಳಲ್ಲೂ ಗ್ರಂಥಾಲಯವನ್ನು ಮುಚ್ಚದೆ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ತೆರೆದಿಡುವಂತೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಗ್ರಂಥಾಲಯದ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪುಸ್ತಕಗಳು ಮಾತ್ರವಲ್ಲದೆ ಪರೀಕ್ಷಾ ತರಬೇತಿ ಮತ್ತು ಮಾರ್ಗದರ್ಶನ ಸಿಗುವಂತಾಗಬೇಕು. ಅದಕ್ಕಾಗಿ ಗ್ರಂಥಾಲಯದಲ್ಲೇ ಪ್ರತ್ಯೇಕವಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ತೆರೆಯುವ ಬಗ್ಗೆ ಜಿಲ್ಲಾಡಳಿತ ಗಂಭೀರ ಚಿಂತನೆ ನಡೆಸಿದೆ ಎಂದು ತಿಳಿಸಿದರು. ಇಲ್ಲಿ ಓದ್ತಾ ಇದ್ದೀರಿ? ಇದು ಯಾವ ಬಿಲ್ಡಿಂಗ್? ಇದು ರೆಫರೆನ್ಸ್ ಸೆಕ್ಷನ್ ಅಷ್ಟೇ. ಇದು ಒಂದು ಹಳೆ ಬಿಲ್ಡಿಂಗ್ ಇದೆ, ಫೈನ್, ಬಟ್ ಇದು ಸಾಕಾಗಲ್ಲ. ಇದು ಆ ಕಾಲಕ್ಕೆ 100 ವರ್ಷಕ್ಕೆ ಕಾಲಕ್ಕೆ ಸರಿ ಹೋಯ್ತು. ಈಗಿನ ಮಕ್ಕಳಿಗೆ ಈಗಿನ ಇದು ಎಲ್ಲಿ ಮಾಡಬೇಕು? ಅದು ಅದಕ್ಕೆ ನೋಡ್ಲಿಕ್ಕೆ ಬಂದೆ ನಾನು. ಅದು ಒಂದು ಆಗಬೇಕು. ಒಂದು ಕೋಚಿಂಗ್ ಸೆಂಟರ್ ಐ ಆಮ್ ಪ್ಲಾನಿಂಗ್ ಟು ಸೆಟ್ ಅಪ್. ಒಂದು ಫ್ರೀ ಮಕ್ಕಳಿಗೆ ಒಂದು ಕೊಲಾಬರೇಷನ್ ಮಾಡಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗಬೇಕು. ಫ್ರೀ ಕೋಚಿಂಗ್ ಸೆಂಟರ್ ಒಂದು ಆಗಬೇಕು. ಒಂದು ಮೆಮೊರಂಡಮ್ ಮಾಡಿಕೊಂಡು ಒಂದು ಪ್ರೈವೇಟ್ ಕೋಚಿಂಗ್ ಸೆಂಟರ್. ಈ ಕಾರ್ಪೊರೇಷನ್ನವ್ರಿಗೆ ಹೇಳಿ ಆ ಬಂಡಿಗಳನ್ನೆಲ್ಲ ಶಿಫ್ಟ್ ಮಾಡಿಸಿ. ನೋಟ್ ಮಾಡ್ಕೊಳ್ಳಿ, ಯಾರು ರಸ್ತೆ ಬದಿ ಇದ್ದಾರೆ ಅನಾಥರೈಸ್ಡಾಗಿ ಅಕ್ರಮವಾಗಿ ಇದು ಶಾಪ್ ಹಾಕ್ತಿದ್ದಾರೆ ಅವ್ರನ್ನ ಶಿಫ್ಟ್ ಮಾಡಿಸ್ಬೇಕು. ಆಮೇಲೆ ನೋಡಿ, ಅವರು ರಸ್ತೆಗೆ ಇಟ್ಟಿದ್ದಾರೆ ಹಳ್ಳಿನ ಪುಟ್ಟಿಯನ್ನು. ಗೇಟ್ ಮುಂದೆ ಸ್ವಲ್ಪ ಮುಚ್ಚಿಬಿಡಕ್ಕೆ ಹೇಳಿ. ಯಾಕೆ ಅವರು ಎತ್ತು ಬಿಸಾಕ್ಬಿಡಿ ಹೇಳ್ತಾರೆ. ದೇ ಕಾಂಟ್ ಕೀಪ್. ಫುಟ್ಪಾತ್ ಎನ್ಕ್ರೋಚ್ಮೆಂಟು ಎಲ್ಲಂದ್ರಲ್ಲೇ ಗೇಟನ್ನು ಕ್ಲೋಸ್ ಮಾಡಿಬಿಡಿ. ನೋಡಿ, ನೀವು ಇಲ್ಲಿ ಯಾವಾಗ ದಿನ ಬಂದರೆ ಈ ಸಮಸ್ಯೆ ಬರಲ್ಲ. ನೋಡಿ, ನಾನು ಬರೋಕ್ಕೆ ಬರಲ್ಲ, ನಮಗೆ 101 ಕೆಲಸ ಇರ್ತದೆ. ನಾವು ಒಂದು ದಿನ ಬರ್ಬೋದು, ನಿಮಗೆಲ್ಲ ಡೈರೆಕ್ಷನ್ ಕೊಡ್ಬೋದು. ನೀವೊಬ್ಬರು ಅಲ್ಲಿ ದಿನ ಬಂದ್ಬಿಟ್ಟು ಅಲ್ಲಿ ಯಾಕಪ್ಪ ಅವ್ರನ್ನ ಅಲೋ ಮಾಡಿದ್ದೀರಾ? ಅವ್ರಿಗೆ ಗೇಟಲ್ಲಿ ತರಕಾರಿ ಇಡ್ಲಿಕ್ಕೆ, ಹಣ್ಣು ಇಡ್ಲಿಕ್ಕೆ ತೆಗೆದು ಒಳಗಿಟ್ಬಿಟ್ಟು ಪೊಲೀಸ್ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತೇನೆ. ಏನು ಎದುರುಬೇಡಿ, ನೀವು ಬರಲಿ. ಅವ್ರಿಗೆ ತೆಗೆದುಬಿಟ್ಟು CCTV ಕ್ಯಾಮ್ರಾದಲ್ಲಿ ಇದು ಮಾಡಿ ಗೇಟಲ್ಲಿ, ನಮ್ಮ ಲೈಬ್ರರಿ ಗೇಟಲ್ಲಿ ಏನೂ ಇರೋಂಗಿಲ್ಲ. ಆ್ಯಕ್ಚುಲಿ ಹೊರಗಡೆನೂ ಇಡೋಂಗಿಲ್ಲ ನೀವು. ಹೌದು. ಬೇಲೂರು ಪಟ್ಟಣದ ಹೊಳೆ ಬೀದಿಯಲ್ಲಿ ರಾತ್ರಿ ಆಕಸ್ಮಿಕವಾಗಿ ಬಟ್ಟೆ ಅಂಗಡಿಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಸಂತೋಷ್ ಎಂಬುವರಿಗೆ ಸೇರಿದ ಶಿಲ್ಪಾ ಟ್ರೈನಿಂಗ್ ಸೆಂಟರ್ ಹೆಸರಿನ ಬಟ್ಟೆ ಅಂಗಡಿಯಲ್ಲಿ ಈ ಅವಘಡ ಸಂಭವಿಸಿದ್ದು, ಸಿಡಿಲು ಗುಡುಗು ಸಹಿತ ಭಾರೀ ಮಳೆ ಸುರಿಯುತ್ತ ವೇಳೆ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲೇ ಅಂಗಡಿಯನ್ನು ಆವರಿಸಿದೆ ಎನ್ನಲಾಗಿದೆ. ಬೆಂಕಿಯ ತೀವ್ರತೆಗೆ ಅಂಗಡಿಯಲ್ಲಿದ್ದ ಬಟ್ಟೆಗಳು ಹಾಗೂ ಇತರೆ ಸಾಮಗ್ರಿಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಅಂಗಡಿ ಪಕ್ಕದ ಮನೆಗಳಿಗೆ ಬೆಂಕಿ ವ್ಯಾಪಿಸುವುದನ್ನು ತಪ್ಪಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೇಶದಲ್ಲಿ ಯುದ್ಧ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತ ಹಾಗೂ ಜಾಗತಿಕ ಆರ್ಥಿಕ ಪರಿಣಾಮಗಳಿಂದ ಪೆಟ್ರೋಲ್ ದರ ಹೆಚ್ಚಳವಾಗುತ್ತಿರುವುದು ಅನಿವಾರ್ಯ ಪರಿಸ್ಥಿತಿ ಎಂದು ಬಿಜೆಪಿ ಹಾನವಾಳು ಹೋಬಳಿ ಕಾರ್ಯದರ್ಶಿ ಇಂದನ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕೇಂದ್ರದಲ್ಲಿ ಯಾವ ಸರ್ಕಾರ ಇದ್ರೂ ಇಂತಹ ಸಂದರ್ಭಗಳಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಈ ವಾಸ್ತವವನ್ನು ಮರೆತು ಕೆಲ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರವನ್ನು ಟೀಕಿಸುವುದನ್ನೇ ರಾಜಕೀಯ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದರು.
ರಾಜ್ಯದ ಜನರು ದಿನನಿತ್ಯ ಎದುರಿಸುತ್ತಿರುವ ನಿಜವಾದ ಸಮಸ್ಯೆಗಳ ಕಡೆ ಸರ್ಕಾರ ಗಮನ ಹರಿಸಬೇಕು. ಕರ್ನಾಟಕದಲ್ಲಿ ವಿದ್ಯುತ್ ಶುಲ್ಕ, ಹಾಲಿನ ದರ, ಆಸ್ತಿ ನೋಂದಣಿ ಶುಲ್ಕ, ನಗರಸಭೆ ತೆರಿಗೆ, ರಸ್ತೆ ತೆರಿಗೆ ಹಾಗೂ ಶಿಕ್ಷಣ ಶುಲ್ಕ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ದರ ಏರಿಕೆ ಮಾಡಲಾಗಿದೆ. ಇದರಿಂದ ಸಾಮಾನ್ಯ ಜನರು, ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿವೆ ಎಂದರಲ್ಲದೆ ರಾಜಕೀಯ ಟೀಕೆ ಮಾಡುವುದು ಸುಲಭ. ಆದರೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ಆಡಳಿತವೇ ಉತ್ತಮ ಆಡಳಿತ. ರಸ್ತೆ ಅಭಿವೃದ್ಧಿ, ರೈತರ ಸಮಸ್ಯೆ, ಯುವಕರ ಉದ್ಯೋಗ ಹಾಗೂ ಬಡವರ ಬದುಕಿನ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತಿಸಬೇಕು. ಜನರಿಗೆ ಬೇಕಾಗಿರುವುದು ಆರೋಪ ಪ್ರತ್ಯಾರೋಪಗಳ ರಾಜಕೀಯವಲ್ಲ, ಬದುಕಿಗೆ ನೆಮ್ಮದಿ ನೀಡುವ ಅಭಿವೃದ್ಧಿ ಎಂದು ತಿಳಿಸಿದರು. ನಮಸ್ಕಾರ ಸ್ನೇಹಿತರೆ, ನಾನು ಇಂದನ್ ಕುಮಾರ್ ಅಂತ ಹಾನಬಾಳು ಹೋಬಳಿ BJPಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತೇನೆ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಏನಂದರೆ, ಇವತ್ತೇನು ಯುದ್ಧ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಳಿತ ಹಾಗೂ ಆರ್ಥಿಕ ಪರಿಣಾಮಗಳಿಂದ ಇಂದು ಪೆಟ್ರೋಲ್ ದರ ಹೆಚ್ಚಳವಾಗ್ತಿದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದ್ದರೂ ಇಂತಹ ಸಂದರ್ಭದಲ್ಲಿ ಅದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇದ್ದೇ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೂ ಕೂಡ ಇವತ್ತು ಇದನ್ನು ತೆಗೆದುಕೊಳ್ಳೋಕ್ಕಂಥ ಅನಿವಾರ್ಯತೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ನ BJP ನಾಯಕರು, ಮೋದಿ ಸೇರಿದಂತೆ BJP ನಾಯಕರ ವಿರುದ್ಧ ಯಾವಾಗಲೂ ಟೀಕೆಗಳನ್ನ ಮಾಡ್ತಾ ಬರ್ತಾ ಇದೆ. ಆದರೆ ನಮ್ಮ ಕರ್ನಾಟಕದ ಜನರ ಪ್ರತಿನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡೋದು? ಇವತ್ತು ರಾಜ್ಯದಲ್ಲಿ ವಿದ್ಯುತ್ ಶುಲ್ಕ ಇರ್ಬೋದು, ಹಾಲಿನ ದರ ಇರ್ಬೋದು, ಆಸ್ತಿ ನೋಂದಣಿ ಶುಲ್ಕ ಇರ್ಬೋದು, ನಗರಸಭೆ ತೆರಿಗೆ ಇರ್ಬೋದು, ರಸ್ತೆ ತೆರಿಗೆ ಇರ್ಬೋದು, ಶಿಕ್ಷಣ ಶುಲ್ಕ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಶುಲ್ಕಗಳಿರ್ಬೋದು, ಹೀಗೆ ಪ್ರತಿಯೊಂದು ಜನರ ಜೀವನಕ್ಕೆ ಹೊರೆ ಆಗ್ತಾ ಇಲ್ವಾ? ಅದ್ರ ಬಗ್ಗೆ ಯಾರು ಮಾತಾಡೋದು? ಅದರಲ್ಲೂ ದುಃಖದ ಸಂಗತಿ ಏನಂದರೆ, ಶ್ರೀಮಂತರು ಬಳಸುವ ವಸ್ತುಗಳಿಗಿಂತ ದಿನಗೂಲಿ ಕಾರ್ಮಿಕರು ಮತ್ತು ಬಡವರು ಬಳಸುವ ಅಬಕಾರಿ ವಸ್ತುಗಳಿರ್ಬೋದು, ಇದ್ರ ಮೇಲೆ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಅದಕ್ಕೆ ಕಾಂಗ್ರೆಸ್ನವರು. ರೈಲ್ವೆ ಮತ್ತು ಜಲಶಕ್ತಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ಬೆಂಗಳೂರು ಸಂಸದರಾದ PC ಮೋಹನ್ ಅವರು ಇಂದು ನಮ್ಮ ಮೆಟ್ರೋ ರೈಲಿನಲ್ಲಿ ಸಾಮಾನ್ಯ ಪ್ರಯಾಣಿಕರಂತೆ ಪ್ರಯಾಣಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈಗೆ ಸಂಪರ್ಕ ಕಲ್ಪಿಸುವ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದ ಬಳಿಕ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ PC ಮೋಹನ್ ಅವರು ನೇರವಾಗಿ ಸ್ವಾಮಿ ವಿವೇಕಾನಂದ ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಿದ್ರು. ಅಲ್ಲಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ಮೆಟ್ರೋ ನಿಲ್ದಾಣ ಮೆಜೆಸ್ಟಿಕ್ ವರೆಗೆ ಮೆಟ್ರೋ ರೈಲಿನಲ್ಲಿ ಸಾರ್ವಜನಿಕರೊಂದಿಗೆ ಸವಾರಿ ಮಾಡಿದ್ರು. ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ ನಾನು ಮತ್ತೆ ಮಿತ್ರರಾದ PC ಮೋಹನ್ ಅವರು, ಲೇರ್ ಸಿಂಗ್ ಅವರು, ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಭಾರತ ಸರ್ಕಾರದ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ತೇಜಸ್ವಿ ಅವರು ಡೆಲ್ಲಿಯಿಂದ ಇದು ಮಾಡಿ ಪ್ಲಾನಿಂಗ್ ಮಾಡಿದ್ದೇವೆ. ತುಂಬಾ ವರ್ಷದ ಇದು ಅವಶ್ಯಕತೆ, ಬೇಡಿಕೆ ಅಲ್ಲ, ಅವಶ್ಯಕತೆಯನ್ನು ವಾರದಲ್ಲಿ 2 ದಿವಸ ಮಾಡಿದ್ದೇವೆ. ಅಲ್ಲಿಂದ 2 ದಿವಸ ಬರ್ತದೆ, ಇಲ್ಲಿಂದ 2 ದಿವಸ ಬರ್ತದೆ. ಅದನ್ನ ಪಾಪ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಡೇ ಪ್ಯಾಸೆಂಜರ್ ಇದು ನೋಡ್ಕೊಂಡು ಕೆಪಾಸಿಟಿ ನೋಡ್ಕೊಂಡು ಅದನ್ನ 7 ದಿವಸಕ್ಕೂ ಮಾಡ್ತಕ್ಕಂಥ ತೀರ್ಮಾನ. ಮತ್ತೊಂದಷ್ಟು ರೈಲುಗಳು ಕೂಡ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಒಂದೇ ಭಾರತ್ ನಮ್ಮಲ್ಲೇ ಕರ್ನಾಟಕದಲ್ಲಿ 12 ಒಂದೇ ಭಾರತ್ ಕೊಡ್ತಾ ಇರೋದು ನಮ್ಮಲ್ಲೇ. 14 ಜಿಲ್ಲೆಗಳು ಓಡಾಡ್ತಾ ಇದೆ. ಅದನ್ನ ಇವಾಗ ಸ್ಲೀಪರ್ದು ಕೂಡ ಇವಾಗ ತಕ್ಷಣ ಜೂನ್ ಒಳಗಡೆ ಬೆಂಗಳೂರು ಇನ್ನೊಂದು ಇದಾಗ್ತಾ ಇದೆ. ಅದಲ್ಲದೆ ಸ್ಲೀಪರ್ ಕೋಚು ಬೆಂಗಳೂರು ಮುಂಬೈಗೆ ಒಂದು ಸ್ಲೀಪರ್ ಕೋಚ್ ಬರ್ತಾ ಇದೆ. ನನಗನ್ನಿಸ್ತದೆ ಇಡೀ ದೇಶದಲ್ಲಿ ಇವತ್ತು ಉತ್ತರ ಪ್ರದೇಶವನ್ನ ಹೊರತುಪಡಿಸಿದ್ರೆ ಕರ್ನಾಟಕ ನಂಬರ್ 2 ನಲ್ಲಿ ಇದ್ದೀವಿ. ಯಾವುದೇ ನಗರದಲ್ಲಿ ಸೀಮಂತಕ್ಕೆ ಹೋದ ಹೆಂಡತಿಯನ್ನು ಕರೆತರಲು ಹೋದ ಗಂಡನ ಮೇಲೆ ವರದಕ್ಷಿಣೆ ಕೇಸ್ ದಾಖಲಿಸಿರುವ ಘಟನೆ ರಾಜಧಾನಿಯ ಜೆಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಪ್ರಕರಣದಲ್ಲಿ ಜೆಜಿನಗರ ಸಬ್ ಇನ್ಸ್ಪೆಕ್ಟರ್ ಹೇಮಂತ್ ಅವರ ದರ್ಪ ಹಾಗೂ ಏಕಪಕ್ಷೀಯ ನಡೆ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. 3 ವರ್ಷಗಳ ಹಿಂದೆ ಬರ್ಕತ್ ಪಾಷಾ ಹಾಗೂ ಮಿಸ್ಬಾ ಸುಲ್ತಾನ್ ಎಂಬುವವರ ವಿವಾಹವಾಗಿತ್ತು. ಕೆಲವು ತಿಂಗಳ ಹಿಂದೆ ಮಿಸ್ಬಾ ಸುಲ್ತಾನ್ ಸೀಮಂತ ಕಾರ್ಯಕ್ರಮಕ್ಕಾಗಿ ತವರು ಮನೆಗೆ ಹೋಗಿದ್ರು. ದಿನಗಳು ಕಳೆದರೂ ವಾಪಸ್ ಬಾರದ ಹೆಂಡತಿಯನ್ನು ಕರೆತರಲು ಬರ್ಕತ್ ಪಾಷಾ ಹೋದಾಗ ಅಸಲಿ ಗಲಾಟೆ ಶುರುವಾಗಿದೆ. ಗಂಡನ ಜೊತೆ ಬರಲು ನಿರಾಕರಿಸಿದ ಹೆಂಡತಿ ಮತ್ತು ಆಕೆಯ ಕಡೆಯವರು ಬರ್ಕತ್ ಮೇಲೆ ಹಲ್ಲೆ ನಡೆಸಿದ್ದಾರೆನ್ನಲಾಗಿದೆ. ಇದರಿಂದ ನೊಂದ ಗಂಡ ಪೊಲೀಸರಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದಾದ ನಂತರ ಹೆಂಡತಿ ಕಡೆಯವರು ಬರ್ಕತ್ನನ್ನು ಮುಗಿಸಲು ಸ್ಕೆಚ್ ಹಾಕಿ ದಾರಿಯಲ್ಲಿ ಹೋಗುವಾಗ ಹಲವಾರು ಬಾರಿ ಅಟ್ಯಾಕ್ ಮಾಡಿಸಿದ್ರು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೆಂಡತಿ ಮತ್ತು ಆಕೆಯ ಕಡೆಯವರ ನಿರಂತರ ಕಿರುಕುಳ ಹಾಗೂ ಹಲ್ಲೆಯಿಂದ ಬೇಸತ್ತ ಬರ್ಕತ್ ಪಾಷಾ ಒಂದು ಹಂತದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದ. ಆದರೆ ಜೀವಾಪಾಯದಿಂದ ಪಾರಾಗಲು ಕೊನೆಗೆ ದೇಶವನ್ನೇ ಬಿಟ್ಟು ದುಬೈಗೆ ಪಲಾಯನ ಮಾಡಿದ್ದ.
ಮಗ ಕಾಣದೆ ಇತ್ತ ಪೋಷಕರು ಕಂಗಾಲಾಗಿದ್ರು. ಇತ್ತೀಚೆಗಷ್ಟೇ ಪೋಷಕರನ್ನು ನೋಡಲು ಬರ್ಕತ್ ಭಾರತಕ್ಕೆ ವಾಪಸ್ ಬಂದಿದ್ದ. ಆತ ಭಾರತಕ್ಕೆ ಬಂದಿದ್ದನ್ನೇ ಕಾಯುತ್ತಿದ್ದ ಜೆಜೆನಗರ ಪೊಲೀಸರು ಆತನನ್ನು ಠಾಣೆಗೆ ಕರೆಸಿದ್ದಾರೆ. ಠಾಣೆಯಲ್ಲಿ ಪಿಎಸ್ಐ ಹೇಮಂತ್ ಅವರು ಬರ್ಕತ್ನನ್ನು ರೌಡಿಯಂತೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕುತ್ತಿಗೆ ಇಸುಕಿ ಬರ್ಬರವಾಗಿ ಹಲ್ಲೆ ನಡೆಸಿದ್ದಾರೆಂದು ಸಂತ್ರಸ್ತ ಕುಟುಂಬ ಆರೋಪಿಸಿದೆ. ಠಾಣೆಯಲ್ಲಿ ಈ ರೀತಿ ಹಲ್ಲೆ ನಡೆಸಿದ ಬಳಿಕ ಹೆಂಡತಿ ಮಿಸ್ಬಾ ಸುಲ್ತಾನ್ ಕಡೆಯವರಿಂದ ಬರ್ಕತ್ ವಿರುದ್ಧ ಡೌರಿ ಕೇಸ್ ದಾಖಲಿಸಲಾಗಿದೆ. ಪೊಲೀಸರು ಸಂಪೂರ್ಣವಾಗಿ ಹೆಂಡತಿಯ ಪರವಾಗಿ ನಿಂತು ಕಾನೂನು ಕೈಗೆತ್ತಿಕೊಂಡಿದ್ದಾರೆಂಬ ದೂರು ಕೇಳಿಬಂದಿದೆ. ರೆಡಿ ಮಾಡಬೇಕಲ್ಲ ರಿಪೇರಿ ಮಾಡಬೇಕಲ್ಲ. ನಮ್ಮ ಕಟ್ಕೊಂಡು ನೆಂಟಿನ ಬಿಟ್ಬಿಟ್ಟು ಹೋಗಿ ಇಲ್ಲಿ ಇವರು ಜಗಳಾಡ್ತಾರೆ. ಗಂಡಸೆ ತಾನೆ ಮಗ ಉಡ್ಸಿದ್ಯಾ? ಮಗ ಉಡ್ಸಿ ಹೇಳ್ಬಿಟ್ಟು ಹೋಗ ಲೋಫರ್. ಏನೇನು ನ್ಯಾಯ ನಾನು ಇವಾಗ ಕೊಡ್ತೀನಿ. ನ್ಯಾಯ ನಿನಗೆ ನಾನು ಇವಾಗ ನ್ಯಾಯ ಕೊಡ್ತೀನಿ ನಿನಗೆ. ದುಬೈಗೆ ಹೋಗಲ್ಲ. ಹತ್ತಾರು ಹೆಸರುಗಳನ್ನು ಹೊತ್ತು ಹೊಯ್ಸಳರ ಹೆಮ್ಮೆಯ ಬೀಡಾಗಿ ವಿಶ್ವ ಪಾರಂಪರಿಕ ಪ್ರವಾಸಿ ತಾಣವೆಂದು ಜಗತ್ ಪ್ರಸಿದ್ಧಿ ಪಡೆದಿರುವ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತರ ಗೋಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಪ್ರತಿನಿತ್ಯವೂ ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರನ್ನು ತನ್ನ ಅದ್ಭುತ ಶಿಲ್ಪಕಲೆಗಳಿಂದ ಕೈಬೀಸಿ ಕರೆಯುವ ಈ ಪುಣ್ಯ ಕ್ಷೇತ್ರದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ನೆರೆಯ ತಮಿಳುನಾಡಿನ ತಿರುಮಾಡು ಎಂಬ ಊರಿನಿಂದ ಸುಮಾರು 80ಕ್ಕೂ ಹೆಚ್ಚು ಪ್ರವಾಸಿಗರು ಶ್ರೀ ಚನ್ನಕೇಶವ ಸ್ವಾಮಿಯ ದರ್ಶನಕ್ಕೆ ಬಂದಿದ್ರು. ಅವರು ಬರುವಷ್ಟರಲ್ಲಿ ದೇವಾಲಯದ ಮಧ್ಯಾಹ್ನದ ದಾಸೋಹದ ಸಮಯ ಮುಗಿದಿದ್ದರಿಂದ ಅನಿವಾರ್ಯವಾಗಿ ದೇವಾಲಯದ ಹಿಂಭಾಗದ ರಸ್ತೆ ಬದಿಯಲ್ಲಿ ಅಡುಗೆ ಮಾಡಲು ಮುಂದಾಗಿದ್ರು. ತುಂತುರು ಮಳೆ ಬರುತ್ತಿದ್ದ ಕಾರಣ ಟಾರ್ಪಲ್ ಚಾಪೆಗಳ ಸಹಾಯದಿಂದ ಹೇಗೋ ಅಡುಗೆಯನ್ನೇನೋ ಸಿದ್ಧಪಡಿಸಿದ್ರು. ಆದ್ರೆ ಊಟ ಮಾಡಲು ಕುಳಿತಾಗ ಎಡಬಿಡದೆ ಸುರಿದ ಭಾರೀ ಮಳೆಯಿಂದಾಗಿ ತೊಂದರೆಯುಂಟಾಗಿದ್ದು, ವೃದ್ಧರು, ಮಹಿಳೆಯರು ಮತ್ತು ಪುಟ್ಟ ಮಕ್ಕಳು ಮಳೆಯಲ್ಲಿಯೇ ನೆನೆಯುತ್ತಾ ರಸ್ತೆ ಬದಿಯ ಮನೆಗಳ ಸೂರಿನಡಿ, ಫುಟ್ಪಾತ್ ಹಾಗೂ ಮರಗಿಡಗಳ ಕೆಳಗೆ ನಿಂತುಕೊಂಡೇ ಊಟ ಮಾಡುವ ಅತ್ಯಂತ ಕರುಣಾಜನಕ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ತಮಿಳುನಾಡಿನಿಂದ ಬಂದ ಭಕ್ತರು ತಮ್ಮ ಆಕ್ರೋಶ ಮತ್ತು ಅಳಲನ್ನು ತೋಡಿಕೊಂಡಿದ್ದು, ದೇವಾಲಯದ ಮುಂಭಾಗಕ್ಕೆ ಬಂದ ತಕ್ಷಣ ಪಾರ್ಕಿಂಗ್ ಶುಲ್ಕವೆಂದು 300 ರಿಂದ 400 ರೂಪಾಯಿಗಳನ್ನು ವಸೂಲಿ ಮಾಡುತ್ತಾರೆ. ಆದ್ರೆ ಅಷ್ಟೊಂದು ಹಣ ಪಾವತಿಸಿ ಒಳಗೆ ಬಂದರೆ ಇಲ್ಲಿ ಕನಿಷ್ಠ ಸೌಕರ್ಯಗಳೂ ಇಲ್ಲ. ಕುಡಿಯುವ ನೀರಿಲ್ಲ, ಅಡುಗೆ ಮಾಡಿಕೊಳ್ಳಲು ಕನಿಷ್ಠ ಒಂದು ಶೆಡ್ ವ್ಯವಸ್ಥೆಯೂ ಇಲ್ಲ. ಇಲ್ಲಿನ ಅವ್ಯವಸ್ಥೆ ನೋಡಿದ್ರೆ ಬೇಲೂರಿಗೆ ಯಾಕಾದರೂ ಬಂದೆವು ಅನಿಸುತ್ತದೆ. ಇಲ್ಲಿನ ಜನಪ್ರತಿನಿಧಿಗಳು ನಿದ್ದೆಗೆ ಜಾರಿದ್ದಾರೆಯೇ ಮತ್ತು ದೇವಾಲಯದ ಆಡಳಿತ ಮಂಡಳಿ ಕಣ್ಣು ಮುಚ್ಚಿ ಕುಳಿತಿದೆಯೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. பார்க்கிங் மட்டும் காசு வாங்குறீங்க, ஒரு கூடாரம் ஒன்று கூட போடாமல் இருக்கிறீங்க. எப்படி சாப்பாடு மழையில் நனைஞ்சின்னு பேசுங்க. சாப்பிட்டு ಮಳೆ ಪೇಂಜಿಂಗ್. ಎಲ್ಲಿಂದ ಬಂದಿರೋದು ನೀವು? ತಮಿಳ್ನಾಡು. ತಮಿಳ್ನಾಡಲ್ಲಿ ಎಲ್ಲಿ? ತಿರುಪತ್ತೂರು ಮಾವಟಂ. ತಿರುಪತಿ ಮಾಡು. ಬೇಲೂರು ದೇವಸ್ಥಾನಕ್ಕೆ ಬಂದಿದ್ರಿ. ಇಲ್ಲಿ ಅಡುಗೆ ಮಾಡಕ್ಕೆ, ಊಟ ಮಾಡಕ್ಕೆ ಏನು ಜಾಗ ಇಲ್ಲ. ಪಾರ್ಕಿಂಗ್ ಮಾತ್ರ ದುಡ್ಡು ಇಸ್ಕೊಂತಾರೆ. ಏನೂ ಇಲ್ಲ. ನಿಮಗೆ ಕನ್ನಡ ಬರಲ್ಲ? ನೀರು ಇಲ್ಲ, ಕುಡಿಯೋ ನೀರು ಇಲ್ಲ, ಶೆಡ್ಡು ಇಲ್ಲ. ಈಗ ಮಳೆ ಬರ್ತಾ ಇದೆ, ಮಳೆಯಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀರಾ? ಓಕೆ, ಗುಡ್. ಮನುಷ್ಯನಿಗೆ ಕಣ್ಣು ಅತ್ಯಂತ ಪ್ರಮುಖವಾದ ಅಂಗವಾಗಿದ್ದು, ಪ್ರತಿಯೊಬ್ಬರು ಕಣ್ಣಿನ ಆರೋಗ್ಯದ ಕುರಿತು ಹೆಚ್ಚಿನ ಜಾಗೃತಿ ಮತ್ತು ಕಾಳಜಿ ವಹಿಸಬೇಕೆಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿಯವರು ಸಲಹೆ ನೀಡಿದರು. ಅರ್ಕಲ್ಗೂಡು ತಾಲೂಕಿನ ರಾಮನಾಥ್ಪುರದ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಹಾಗೂ ಕೊಯಮತ್ತೂರಿನ ಅರವಿಂದ ಕಣ್ಣಿನ ಆಸ್ಪತ್ರೆಯ ಜಂಟಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದೇಹದ ಪ್ರಮುಖ ಅಂಗವಾದ ಕಣ್ಣನ್ನು ರಕ್ಷಿಸಿಕೊಳ್ಳಲು ಪೌಷ್ಟಿಕ ಆಹಾರ ಸೇವನೆಯ ಜೊತೆಗೆ ನಿಗದಿತ ಸಮಯಕ್ಕೆ ತಜ್ಞ ವೈದ್ಯರಿಂದ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು.
ಶಿಬಿರದಲ್ಲಿ ಕೊಯಮತ್ತೂರಿನ ಅರವಿಂದ ಕಣ್ಣಿನ ಆಸ್ಪತ್ರೆಯ ನುರಿತ ವೈದ್ಯರ ತಂಡದಿಂದ ಒಟ್ಟು 290 ಜನರಿಗೆ ಕಣ್ಣಿನ ಉಚಿತ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ಮತ್ತು ಸಲಹೆಗಳನ್ನು ನೀಡಲಾಯಿತು. ತಪಾಸಣೆ ವೇಳೆ ಗಂಭೀರ ಸಮಸ್ಯೆ ಪತ್ತೆಯಾದ 43 ಜನರನ್ನು ಮುಂದಿನ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಇದೇ ವೇದಿಕೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂಥ ಇವತ್ತು ಶಸ್ತ್ರಚಿಕಿತ್ಸೆಗೆ ಬಂದಿರುವಂಥ ಯಾರು ಸುತ್ತಮುತ್ತಲ ಗ್ರಾಮಸ್ಥರು ಇದ್ದೀರಿ, ಮತ್ತು ಮಾಧ್ಯಮ ಮಿತ್ರರು ಇದ್ದಾರೆ, ಮತ್ತು ನಮ್ಮ ಕೊಣನೂರು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ಮತ್ತು ಕೊಯಮತ್ತೂರು ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು. ಮೊದಲನೇದಾಗಿ ನಾವೀಗ ಮಾರ್ಚ್ 3ನೇ ತಾರೀಕು ಈ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಅರ್ಕಲ್ಗೋಡ್ನಲ್ಲಿ ಏರ್ಪಡಿಸಿದ್ದು. ಅವತ್ತು ಸುಮಾರು 300 ಜನದ ಮೇಲೆ ನೇತ್ರ ತಪಾಸಣೆಗೆ ಒಳಗಾಗಿ ಸುಮಾರು 41 ಜನ ಅವತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬಂದಿದ್ದರು. ಬಟ್ ಸಮಯದ ಅಭಾವದಿಂದ ಅವತ್ತು ಸುಮಾರು 100 ಜನದ ಮೇಲೆ ವಾಪಸ್ ಹೋಗಿದ್ರು. ಹಾಗಾಗಿ ಬಹುಪಾಲು ಜನ ಇನ್ನೊಮ್ಮೆ ಏರ್ಪಡಿಸಿ ಶಿಬಿರನ ಅಂತ ಮನವಿ ಮಾಡ್ಕೊಂಡಿದ್ದ ಕಾರಣಕ್ಕೆ ಈ 2 ತಿಂಗಳಲ್ಲಿ ಮತ್ತೆ ಇನ್ನೊಮ್ಮೆ ಮಾಡಿದ್ದೀವಿ. ಇವತ್ತು ಸುಮಾರು 40 ಜನದ ಮೇಲೆ ಆಪರೇಷನ್ಗೆ ಆಲ್ರೆಡಿ ನೋಂದಾಯಿಸ್ಕೊಂಡಿದ್ದಾರೆ. 44 ಜನನೇನು ಇನ್ನೂ ಆಗ್ತಾರೆ. ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಸಮಾಜ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ, ಆಶಾರಾಣಿ ರಾಮಸ್ವಾಮಿ, ಡಾಕ್ಟರ್ ವಿಜಯಕಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಒಬಿಸಿಯ 56% ಮೀಸಲಾತಿಯನ್ನು ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ ಭಾರತ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕೆಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಎಸ್ಸಿ, ಎಸ್ಟಿ, ಒಬಿಸಿ ವರ್ಗಗಳ ಮೀಸಲಾತಿ ಅನುಕ್ರಮವಾಗಿ 17%, 7% ಮತ್ತು 32% ಹೆಚ್ಚಿಸಿ 2022ರಲ್ಲಿ ರಚಿಸಿದ ಕಾಯ್ದೆಗೆ ನ್ಯಾಯಾಲಯಗಳ ತಡೆ ನೀಡಿವೆ. ಇದನ್ನು ತೆರವುಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು. ಹಾಗೆಯೇ ಕೇಂದ್ರ ಸರ್ಕಾರ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರದ ಬಳಿಗೆ ಸರ್ವ ಪಕ್ಷಗಳ ನಿಯೋಗ ಕರೆದೊಯ್ದು ಪ್ರಧಾನಿಯವರನ್ನು ಭೇಟಿ ಮಾಡಿ ಸದರಿ 56% ಮೀಸಲಾತಿ ಕಾಯ್ದೆಯನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವಂತೆ ಮತ್ತು ಸಂವಿಧಾನದ ಅನುಚ್ಛೇದ 15 ಮತ್ತು 16ಕ್ಕೆ ತಿದ್ದುಪಡಿ ತಂದು ಎಸ್ಸಿ, ಎಸ್ಟಿ ವರ್ಗಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಸಂವಿಧಾನದತ್ತವಾಗಿ ನೀಡಲು ಒತ್ತಾಯಿಸಬೇಕೆಂದರು. ನೆರೆಯ ತಮಿಳುನಾಡಿನಲ್ಲಿ ಒಟ್ಟಾರೆ ಮೀಸಲಾತಿ 69% ಇದೆ. ನಮ್ಮ ರಾಜ್ಯದಲ್ಲಿ 56% ಹಂಚಿಕೆಯಾಗಬೇಕೆಂದು ತಿಳಿಸಿದರು. ಅಥವಾ ಒಂದು ಜಾತಿಯ ಪರವಾಗಿಯೂ ಸಹ, ವಾಲ್ಮೀಕಿ ಸಮಾಜದ ಪರವಾಗಿಯೂ ಸಹ ನಾವು ಮಾತನಾಡ್ತಾ ಇಲ್ಲ. ನಾನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಏನು 56% ಮೀಸಲಾತಿ ರಾಜ್ಯದಲ್ಲಿ 17.1% ಎಸ್ಸಿಗಳಿದ್ದಾರೆ, 7% ಎಸ್ಟಿಗಳಿದ್ದಾರೆ, 32%ಗೂ ಹೆಚ್ಚು ಹಿಂದುಳಿದವರಿದ್ದಾರೆ. ಈ ವರ್ಗಗಳ ಮೀಸಲಾತಿಗೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಿನ್ನಡೆ ಏನಿದೆ ಅಥವಾ ಏನು ಅನ್ಯಾಯ ಆಗ್ತಾ ಇದೆ, ಈ ವರ್ಗಗಳಿಗೆ ನಷ್ಟ ಏನಾಗ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರವೂ ಕಾರಣ ಉಂಟು, ಇನ್ನೊಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವು ಬಹಳ ದೊಡ್ಡ ಕಾರಣ ಅವರ ಮೇಲೂ ಸಹ ಉಂಟು. ರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ರಾಜ್ಯಾಧ್ಯಕ್ಷ ಟಿಆರ್ ತುಳಸಿರಾಮ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಜಯಶ್ರೀ, ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ಟಿ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು.
ನಗರದಲ್ಲಿ ಭೀಕರ ಕೊಲೆಯೊಂದು ಸಂಭವಿಸಿದ್ದು ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನು ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕಲಬುರಗಿ ನಗರದ ರಾಮಮಂದಿರದ ಬಳಿ ನಡೆದಿದೆ. ರವಿಚಂದ್ರ ಖೇಡ್ ಬಲಿಯಾದ ದುರ್ದೈವಿ ಸೆಕ್ಯೂರಿಟಿ ಗಾರ್ಡ್ ಎಂದು ಗುರುತಿಸಲಾಗಿದ್ದು ಅವರು ನಗರದ ರಾಣೇಶ್ ಪೀರ್ ದರ್ಗಾ ಬಳಿ ವಾಸವಿದ್ರು. ಇವರು ರಾಮಮಂದಿರದ ಬಳಿ ಇರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ರು. ಕರ್ತವ್ಯದ ಅವಧಿಯಲ್ಲೇ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ತಡರಾತ್ರಿ ಅಥವಾ ಮುಂಜಾನೆ ವೇಳೆ ದುಷ್ಕರ್ಮಿಗಳು ಕಬ್ಬಿಣದ ರಾಡ್ನಿಂದ ತಲೆಯ ಭಾಗಕ್ಕೆ ಬಲವಾಗಿ ಜಜ್ಜಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಫಸ್ಟ್ ಇಲ್ಲಿ ಅವರು ಏನು ರಿಟೈರ್ಡ್ ಆಗಿ ಬಂದಾರ BSF ನಿಂದ ಅಲ್ಲಿ ಇಲ್ಲಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆದರೆ ಕಾವಲು ಗ್ರಾಮದಲ್ಲಿ ತಾಯಿ ಮಗಳ ಅಟ್ಟಹಾಸ, ಬೆಳೆ ಹಾಳು ಮಾಡುತ್ತಿದ್ದ ಎಮ್ಮೆ ಕಟ್ಟೆ ಹಾಕಿದ್ದಕ್ಕೆ ಮಚ್ಚನಿಂದ ಹಲ್ಲೆ, ಆಸ್ಪತ್ರೆ ಪಾಲಾದ ದಂಪತಿ. ಕಳ್ಳತನ ಮಾಡಲು ಯತ್ನಿಸಿ ವಿಫಲ, ಬೈಕ್ಗೆ ಬೆಂಕಿ ಹಚ್ಚಿ ಕಳ್ಳರು ಪರಾರಿ, ಬೇಲೂರು ತಾಲೂಕಿನಲ್ಲಿ ಘಟನೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್, ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ ಡಿಸಿ ಭೇಟಿ, ರಜಾ ದಿನಗಳಲ್ಲೂ ಗ್ರಂಥಾಲಯ ತೆರೆಯಲು ಸೂಚನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.